ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಬ್ಬಬ್ಬಬ್ಬಬ್ಬ ಏನು ಚಳಿಗುಟ್ಟು ಬೆಂಗಳೂರು ಉಡುಪಿನ ಅಂತ ಫುಲ್ ಕನ್ಫ್ಯೂಷನ್ ನನಗೆ. ಉಡುಪಿ ಮಂಗಳೂರು ಆ ಕಡೆ ಸೈಡ್ ಹೆಂಗೆ ಚಳಿ ಇರುತ್ತೆ ಹಂಗೈತೆ ಗುರು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ 20 ದಿವಸದಿಂದ ಅವೈಲಬಲ್ ಇರಲಿಲ್ಲ, ತುಂಬ ಕೆಲಸ ಇತ್ತು ಆ್ಯಂಡ್ ಮಧ್ಯದಲ್ಲಿ ಹುಷಾರಿರಲಿಲ್ಲ, ಅದಕ್ಕೆ ಕಂಟೆಂಟ್ ಮಾಡೋಕ್ಕಾಗಿಲ್ಲ. ಇನ್ನು ಮುಂದೆ ವೀಕ್ಲಿ ಒನ್ಸ್ ಪಕ್ಕ ಕಂಟೆಂಟ್ ಬರುತ್ತೆ, ವೆದರ್ ಇಟ್ಸ್ ರಿಲೇಟೆಡ್ ಟು ಮೂವಿ ಆರ್ ಎಲ್ಸ್ ಬಿಗ್ ಬಾಸ್. ವೀಕ್ಲಿ ಒನ್ಸ್ ಕಂಟೆಂಟ್ ಪಕ್ಕ. ಸೊ ನೆಕ್ಸ್ಟು ಈಗ ನಾನು 20 ದಿವಸದನ್ನು ಒಂದು 8 ನಿಮಿಷದಲ್ಲಿ ಹೇಳ್ತಾ ಬರ್ತೀನಿ. ಏನೇನು ಇಂಪಾರ್ಟೆಂಟ್ ಅದು ಮಾತ್ರ ಹೇಳ್ತೀನಿ. ನಮ್ಮ ಬಕೀಟ್ ರಾಜ ಆಚೆ ಹೋಗಾಯಿತು, ಅಂದರೆ ಸುಧೀರ್ ಅವ್ರು ಆಚೆ ಹೋಗಾಯಿತು, ಸಂತೋಷ. ಆಮೇಲೆ ಇನ್ನೊಂದು ಬಕೆಟ್ ಹೋಗಿದ ತಕ್ಷಣ ಮತ್ತೊಂದು ಬಕೆಟ್ ಉಟ್ಕೊಳ್ಳುತ್ತೆ ಅಂತೆ. ಅದನ್ನು ಈಗ ನಾನು ಬಿಗ್ ಬಾಸ್ ಮನೇಲಿ ನೋಡ್ತಾ ಇದ್ದೀನಿ. ಗಿಲ್ಲಿ ಅವ್ರ ಮೇಲೆ ಎಷ್ಟು ಕೌಂಟರ್ ಅಟ್ಯಾಕ್ ಆಗ್ತಿದೆ ಅಂದರೆ ಆ ಲೆವೆಲ್ಗೆ ಆಗ್ತಿದೆ. ಎಲ್ಲರೂ ಸೇರಿಸಿ 1 versus 15 ಆಗೋಗಿದೆ ಶೋ. ಈಗ ನನಗನ್ಸಿರೋ ಪ್ರಕಾರ ಒಬ್ಬನ್ನ ತುಳಿಯೋಕ್ಕೆ 15 ಜನ ನಿಂತಿದ್ದಾರೆ. ಸೊ ತುಂಬಾ ಕಾಂಟ್ರವರ್ಸೀಸ್ ಆಯಿತು. ನಾನು ಅದೆಲ್ಲ ಮಾತಾಡೋಕ್ಕೆ ಹೋಗಲ್ಲ, ಆಲ್ರೆಡಿ ಸುದೀಪ್ ಅವ್ರು ಸಾರ್ಟ್ ಔಟ್ ಮಾಡಿಬಿಟ್ಟಿದ್ದಾರೆ. ನಾನು ಈ ವೀಕದ್ದು ಮಾತ್ರ ಮಾತಾಡ್ತಾ ಬರ್ತೀನಿ. ಈಗ ಈ ವೀಕಲ್ಲಿ ಬಿಗ್ ಬಾಸ್ ಪ್ಯಾಲೇಸ್ ಅಂತ ಓಪನ್ ಮಾಡಿದ್ರು. ಅದೇನು ಮಾಡಿದ್ದು ಅಟ್ರ್ ಫ್ಲಾಪ್ ಆಯಿತು ಆ ಪ್ಯಾಲೇಸ್ ಅಂತ ನನಗನ್ಸುತ್ತೆ. ಅಲ್ಲಿ ಗೆಸ್ಟಾಗಿ ಬಂದವರು ಗೆಸ್ಟ್ ಥರ ಆಡ್ತಿಲ್ಲ, ಸರ್ವೆಂಟ್ ಆಗಿರೋರು ಸರ್ವೆಂಟ್ ಥರ ಆಡ್ತಿಲ್ಲ. ಅವ್ರ ತಲೆಗೆ ಏನು ಬಂತೋ ಅದನ್ನು ಮಾಡಿದ್ದಾರೆ. ಸೊ ನನಗೇನು ಅನಿಸ್ತಿದೆ ಅಂದರೆ ಒಂಚೂರು ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಬಿಗ್ ಬಾಸ್ ಮನೇಲಿರೋರಿಗೆ ಟಾಸ್ಕ್ ಬಗ್ಗೆ. ಹೋದ ಸೀಸನ್ ಅವರು ಬಂದು ಈ ಸೀಸನ್ನ ಹಾಳು ಮಾಡ್ತವ್ರೆ. ಅವ್ರ ಸೀಸನ್ ಚೆನ್ನಾಗಿ ಮುಗಿಸ್ಕೊಂಡು ಹೋಗ್ಬಿಟ್ಟು ಈ ಸೀಸನ್ನ ಹಾಳು ಮಾಡ್ತವ್ರೆ ಅಂತ ನಾನು ಹೇಳಬೇಕು. ಓಕೆ, ಗಿಲ್ಲಿಯವ್ರು ಊಟದ ವಿಚಾರ ಮಾಡಿದ್ರು ತಪ್ಪು ಅಂತ ಒಪ್ಕೊಳ್ಳೋಣ. ಅಂದರೆ ಅತಿರೇಕ ಮಾಡಿದ್ರು ಒಪ್ಕೊಳ್ಳೋಣ. ನೀವೇನು ಮಾಡಿದ್ರಿ? ನೀವು ಮಾಡಿದ್ದು ಅದೇ ತಾನೆ. ನಿಮಗೆ ಕೊಡೋ ತಾಕತ್ತಿದ್ರೆ ತೊಗೊಳೋ ತಾಕತ್ತು ಇರಬೇಕು. ರಜತಣ್ಣ, ನೀನು ಮಾಡಿದ್ದು ಹೋದ ಸೀಸನ್ನು ಬಾರೇ ಮಾಡಿಕ್ಕಿದ್ದೆ ಬಿಗ್ ಬಾಸ್ ಮನೇನ. ಅವಾಗ ನಿನಗೇನು ಅನಿಸಿಲ್ಲ? ಸುದೀಪ್ ಅವ್ರ ಕೈಯಲ್ಲೇ ಸ್ವತಃ ಉಗಿಸ್ಕೊಂಡಿದ್ದೆ ನೀನು. ಈ ಸೀಸನ್ ಬಂದು ಈ ಸೀಸನ್ನು ಅದನ್ನೇ ಮಾಡಿದ್ಯಾ. ಇನ್ನು ಆ ಮಂಜಣ್ಣ ಏನಕ್ಕಾದರೂ ಬಂದವನು ಹೋಗಿ ಮದುವೆ ಮುಗಿಸ್ಕೊಬೇಕು. ಬಿಗ್ ಬಾಸ್ ಮನೆಗೆ ಮತ್ತೆ ಬರೋ ಅವಶ್ಯಕತೆ ಇದೆಯಾ? ಈಗಿನ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ 5 ಜನರಲ್ಲಿ 2 ವೈಲ್ಡ್ ಕಾರ್ಡ್ ಅಂತೆ. ಹಾಗಿದ್ರೆ ಗಿಲ್ಲಿ ಮಾಡಿದ ತಪ್ಪೇ ಇಲ್ಲ. ಅಂದರೆ ಗೆಸ್ಟ್ ಥರ ನೋಡ್ಕೊಂಡಿದ್ದಾನೆ, ವೈಲ್ಡ್ ಕಾರ್ಡ್ ಥರ ನೋಡ್ಕೊಂಡಿದ್ದಾನೆ. ಅವನು ವೈಲ್ಡ್ ಕಾರ್ಡ್ ಅಂತ ಕನ್ಫ್ಯೂಸ್ ಆಗಿರ್ಬೋದು. ಲಿಟ್ರಲಿ ಸ್ಟಾರ್ಟ್ ವಿತ್ ಗಿಲ್ಲಿ. ಮತ್ತು ಅಶ್ವಿನಿ ಅವರು 2 ವಾರದಿಂದ ತಪ್ಪು ಮಾಡಿ ಈ ವೀಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಪ್ರಕಾರ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಬಂದರೂ ಆಶ್ಚರ್ಯ ಇಲ್ಲ. ಬಟ್ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೂ ಹೋಗಲ್ಲ ಅಂತ ನನಗನ್ಸುತ್ತೆ ವೈಯಕ್ತಿಕವಾಗಿ. ಏನು ನಡೀತಾ ಇದೆ ಬಿಗ್ ಬಾಸ್ ಮನೇಲಿ ಅಂದರೆ ಜಗಳ. ಒಂದು ಟಾಸ್ಕ್ ನೆಟ್ಟಿಗೆ ಹೋಗ್ತಿಲ್ಲ. ಏನೇ ಒಂದಾದರೂ ಪರ್ಫೆಕ್ಟಾಗಂತೂ ಆಗಲ್ಲ. ಏನಾದರೂ ಒಂದು ಅಡೆತಡೆಗಳು ಇದ್ದೇ ಇರುತ್ತೆ ಬಿಗ್ ಬಾಸ್ ಮನೇಲಿ. ಜಗಳ ಒಂದು ಬಿಟ್ಟರೆ ಈ ಸೀಸನ್ ಅವ್ರಿಗೆ ಏನೂ ಆಡೋಕ್ಕೆ ಬರಲ್ಲ. ಅದಕ್ಕೆ ನಾನು ಈ ಸೀಸನ್ನ ತುಂಬ ಫಾಲೋನೇ ಮಾಡ್ತಿಲ್ಲ. ನೀವು ನೋಡ್ಬೋದು, ಲಾಸ್ಟ್ ಸೀಸನ್ನು ಪ್ರತಿ ಡೇ ವಿಡಿಯೋ ಬರ್ತಿತ್ತು. ಈ ಸೀಸನ್ ಬರ್ತಿಲ್ಲ. ಒಂದು ನನ್ನ ವೈಯಕ್ತಿಕ ವಿಚಾರನೂ ಇರ್ಬೋದು, ಬಟ್ ಇನ್ನೊಂದು ರೀಸನ್ನು ಇಂಟ್ರೆಸ್ಟೇ ಬರ್ತಿಲ್ಲ ಈ ಸೀಸನ್ ನೋಡೋಕ್ಕೆ. ಜಗಳ ಬಿಟ್ಟರೆ ಇನ್ನೇನಿದೆ? ಗಿಲ್ಲಿ ಬಿಟ್ಟರೆ ಇನ್ಯಾರು ಕಾಂಪಿಟೇಟರ್ ಇದ್ದಾರಲ್ಲಿ? ಸುಮ್ಮನೆ ಆ ರಕ್ಷಿತಾ ಅಂತೂ ಇನ್ನೊಂದು ಬಕೀಟು. ಆ ಅಮ್ಮ ಏನಂತ ನನಗಂತೂ ಆ ಅಮ್ಮನ ಕ್ಯಾರೆಕ್ಟರ್ ಇದ್ದುವರೆಗೂ ಅರ್ಥ ಆಗ್ತಿಲ್ಲ. ನಿಮಗೇನಾದರೂ ಅರ್ಥ ಆದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಒಂದೊಂದು ಸರಿ ಒಂದೊಂದು ಥರ ಆಡ್ತಿದ್ದಾರೆ ಆ ಅಮ್ಮ. ಕಿಚ್ಚನ ಚಪ್ಪಾಳೆ ಬರೋಕ್ಕಿಂತ ಮುಂಚೆ ಒಂದು ರಕ್ಷಿತಾ, ಬಂದಮೇಲೆ ಇನ್ನೊಂದು ರಕ್ಷಿತಾ. ಏನಂತ ನನಗಂತೂ ಗೊತ್ತಿಲ್ಲ. ಆ ನಾಮಿನೇಷನಲ್ಲಿ ರೀಸನ್ ಕೊಡ್ತಾರೆ, ಸವಿರುಚಿ ಚಿಕ್ಕ ಶೋ, ಬಿಗ್ ಬಾಸ್ ದೊಡ್ಡ ಶೋ, ಆ ಶೋಲ್ಲಿ ಮಾಡಲ್ಲ, ಈ ಶೋಲ್ಲಿ ಮಾಡಲ್ಲ. ಗಿಲ್ಲಿ ಅದನ್ನು ಹೇಳೇ ಇಲ್ಲ. ನೀವೇ ಸ್ವತಃ ಏನೋ ಒಂದು ಕ್ರಿಯೇಟ್ ಮಾಡಿ ಅದನ್ನು ಹೇಳಿ ಅವನ್ನ ಕುಗ್ಸಿ ನೀವು ಏನೋ ಮಾಡಬೇಕಂತಿದ್ದೀರ. ಸೊ ಅವನ್ನ ಕುಗ್ಸೋಕ್ಕೆ ಎಲ್ಲರೂ ಹೋಗಿದ್ದೀರ ಅಂತ ನನಗನ್ನಿಸ್ತಾ ಇದೆ. ಅವನಿದ್ರೆ ಗೆದ್ದುಬಿಡ್ತಾನಲ್ವ, ನೀವೆಲ್ಲಾದರೂ ಕಾಣಿಸ್ಕೋಬೇಕಲ್ಲ. ನೆಕ್ಸ್ಟ್ ಇನ್ನು 3 ನಿಮಿಷ ನಾನು ಏನರ ಬಗ್ಗೆ ಮಾತಾಡ್ತೀನಿ ಅಂದರೆ, ಒಂದು ಬಕೆಟ್ ಗ್ಯಾಂಗ್ ಕ್ರಿಯೇಟ್ ಆಗಿದ್ದು ಮನೆ ಒಳಗೆ. ಕಾವ್ಯ, ಧನುಷ್, ಅಭಿ, ಸ್ಪಂದನ
ಈ 4 ಜನ ಯಾವ ಥರ ಬಕೆಟ್ ಗ್ಯಾಂಗ್ ಅಂದರೆ, ಅವರು ಕಲರ್ಸ್ ಕನ್ನಡ ಕೋಟಾದವರು ಕರೆಕ್ಟಾಗಿ ಕಲರ್ಸ್ ಕನ್ನಡ ಕೋಟ ಮಾಡಿಕೊಂಡು ಅಲ್ಲಿ ಬಿಸ್ನೆಸ್ ನಡೆಸ್ತಿದ್ದಾರೆ ಅನ್ನೋ ಥರ ಇದೆ. ನಿನಗೇನಾದರೂ ಆದರೆ ನಾನು ಬರ್ತೀನಿ, ನನಗೇನಾದರೆ ನೀನು ಬಾ, ನೀನು ಸಪೋರ್ಟ್ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ. ಇದೇ ನಡೆದೋಗಿದೆ ಅವರು. ಈ ಕಡೆನೂ ಇಲ್ಲ, ಆ ಕಡೆನೂ ಇಲ್ಲ. ಅವ್ರು 4 ಜನದ್ದು ಅಲ್ಲಿ ಯಾರು ಗೆದ್ದರೂ ನಾನಂತೂ ನೆಕ್ಸ್ಟ್ ಸೀಸನಿಂದ ಬಿಗ್ ಬಾಸನ್ನು ನೋಡಲ್ಲ ಗುರು ಅಂತ ನನ್ನ ಒಪಿನಿಯನ್. ಅವರು ಫಿನಾಲೆಗೆ ಹೋಗೋ ಕಂಟೆಸ್ಟೆಂಟ್ಸ್ ಕೂಡ ಅಲ್ಲ, ಈ ವಾರನೇ ಹೋಗುವಂಥ ಕಂಟೆಸ್ಟೆಂಟ್ಸ್ ಅವ್ರು 4 ಜನ. ಕಂಟೆಂಟೇ ಇಲ್ಲ ಅವ್ರದ್ದು. ಕಂಟೆಂಟ್ ಬೇಕಂತ ಏನೋ ಒಂದು ಬಾಯಿಗೆ ಬಂದಿದ್ದು ಮಾತಾಡೋದು. ಧನುಷ್ ಅವರೊಬ್ಬರು ಟಾಸ್ಕ್ ಆಡ್ತಾರೆ ಅಷ್ಟೇ. ಇನ್ನು 3 ಜನ ಇದ್ದಾರೆ ಗೊತ್ತಾ, ಟಾಸ್ಕ್ ಆಡೋಕ್ಕೂ ಲಾಯಕ್ಕಿಲ್ಲ ಅವರು. ಸುಮ್ಮನೆ ಬಿಗ್ ಬಾಸ್ ಮನೇಲಿ ತಿನ್ಕೊಂಡು ಬಿದ್ದಿರೋವಂಥ ಜನ ಅವರು ಅಂತ ನನಗನ್ಸುತ್ತೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಪಕ್ಕ. ನೀವು ಬೇಕಾದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗೂ ಅದೇ ಒಪಿನಿಯನ್ ಇರುತ್ತೆ. ನೆಕ್ಸ್ಟ್ ಇನ್ನು ಮಿಗ್ದವ್ರು ಬರೋದಾದರೆ, ಜಾನ್ವಿ ಅವರು ಮತ್ತೆ ಬಂದೇ ಪುಟ್ಟ ಓದೇ ಪುಟ್ಟ, ಬಂದೇ ಪುಟ್ಟ ಓದೇ ಪುಟ್ಟ ಅನ್ನೋ ಥರ ಹೋದ ವಾರ ಕಾಣಿಸ್ಕೊಂಡ್ರು, ಈ ವಾರ ಇಲ್ಲ, ಈ ವಾರ ಕಾಣಿಸ್ಕೊಳ್ತಾರೆ, ಬರೋ ವಾರ ಕಾಣಿಸ್ಕೊಳಲ್ಲ. ಆ ಥರದವ್ರನ್ನ ಏನಕ್ಕೆ ಇಟ್ಕೊಂಡಿದ್ದೀರಾ ಬಿಗ್ ಬಾಸ್ ಮನೇಲಿ? ಒಂದು ಕೆಟ್ಟವರಾದರೆ ಕೆಟ್ಟವರಾಗಿ ಇದ್ಬಿಡಬೇಕು, ಒಳ್ಳೆಯವರಾಗಿ ಕೆಟ್ಟವರಾಗಿ, ಕೆಟ್ಟವರಾಗಿ ಒಳ್ಳೆಯವರಾಗಿ. ಈ ನಾಟಕ ಎಲ್ಲ ಬೇಕಾ ಬಿಗ್ ಬಾಸ್ ಮನೇಲಿ? ನಿಮ್ಮ ವ್ಯಕ್ತಿತ್ವನ ತೋರಿಸ್ಕೊಂಡ್ರಿ, ಯಾರ್ಯಾರ ವ್ಯಕ್ತಿತ್ವನೋ ಹಾಳು ಮಾಡೋಕ್ಕೋಗಿ ನಿಮ್ಮ ವ್ಯಕ್ತಿತ್ವನೇ ಹಾಳಾಗ್ತಿದೆ ಅಷ್ಟೇ. ಕರೆಕ್ಟಾಗಿ ಮಾತಾಡಿರಿ. ಬಿಗ್ ಬಾಸ್ ಮನೆ ಅಂದರೆ ನಿಮ್ಮ ವ್ಯಕ್ತಿತ್ವ ಆಟ. ವ್ಯಕ್ತಿತ್ವನೇ ಹಾಳು ಮಾಡ್ಕೊಂಡು ಆಚೆ ಬಂದು ಏನು ಬದುಕ್ತೀರ ನೀವೆಲ್ಲ? ನನಗಂತೂ ಗೊತ್ತಾಗಲ್ಲ. ನೆಕ್ಸ್ಟು ಇನ್ಯಾರಿದ್ದಾರೆ? ರಘು ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ನೆಕ್ಸ್ಟು ಮಾಳು ಬಿಗ್ ಬಾಸ್ ಮನೇಲೇ ಇಲ್ಲ ಬಿಡಿ ಅವರು. ಇನ್ಯಾರು ಉಳಿದಿದ್ದಾರೆ? ರಾಶಿಕಾ ಆ್ಯಂಡ್ ಸೂರಜ್. ಅವರಿಬ್ಬರು ಆ ಕಡೆನೂ ಅಲ್ಲ, ಈ ಕಡೆನೂ ಅಲ್ಲ. ಒಂದೊಂದು ಸರಿ ಈ ಕಡೆ, ಒಂದೊಂದು ಸರಿ ಆ ಕಡೆ. ನಾನೊಂದು ಹೇಳಲ್ಲ, ಗಿಲ್ಲಿ ಅಶ್ವಿನಿ ಅವ್ರು ಬಿಟ್ಟರೆ ಆ ಮನೇಲಿ ಇನ್ನೆಲ್ಲರೂ ಸುಮ್ಮನೆ ತಿನ್ಕೊಂಡು ಬಿದ್ದಿದ್ದಾರೆ ಅಷ್ಟೆ. ಇದು ನನ್ನ ಒಪಿನಿಯನ್. ಇನ್ನೆಲ್ಲರೂ ತಿನ್ಕೊಂಡು ಕೂಡ್ಕೊಂಡು ಆರಾಮಾಗಿದ್ದಾರೆ, ವೆಕೇಷನಿಗೆ ಬಂದವರು ಅಷ್ಟೆ. ಆಟ ಆಡೋಕ್ಕೆ ಯಾರೂ ಬಂದಿಲ್ಲ. ಮತ್ತೆ ಧನುಷ್ ಅವ್ರು ಇನ್ನೊಂದು ಸರಿ ಕ್ಯಾಪ್ಟನ್ ಆಗವ್ರೆ. ಏನಕ್ಕಂತ ಗೊತ್ತಿಲ್ಲ. ಹೋದ ಸರಿ ಕ್ಯಾಪ್ಟನ್ಸಿ ಸೂಪರಾಗಿ ಮಾಡಿದರು, ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದರು. ಈ ಸರಿ ಏನು ಮಾಡ್ತಾರೋ ನೋಡಬೇಕು. ಬಟ್ ಒಂದಂತೂ ಹೇಳ್ತೀನಿ, ಈ ಸೀಸನ್ನು ಮುಂದೆ ಹೋಗ್ತಾ ಇರೋದಕ್ಕೆ ಒಬ್ಬರೇ ಕಾರಣ ಅಂದರೆ ಗಿಲ್ಲಿ ಒಬ್ಬ ಇಲ್ಲ ಅಂದಿದ್ರೆ ಸೀಸನ್ ಫುಲ್ ಇಷ್ಟದ ಕಾಲೆತ್ಕೊಂಡು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಹೋಗ್ಬೇಕಿತ್ತು. ಅದೇ ಮಿಡ್ಲಲ್ಲಿ ನಿಂತೋಗಿತ್ತಲ್ಲ, ಅಲ್ಲಿಗೆ ಸೀಸನ್ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗ್ಬೇಕಿತ್ತು ಅಷ್ಟೇ ಅವರು. ಈಗ 5 ಜನದಲ್ಲಿ 2 ವೈಲ್ಡ್ ಕಾರ್ಡ್ ಬೇರೆ ಅಂತೆ. ಅವ್ರನ್ನ ಏನಕ್ಕೆ ಕಳ್ಸೋರೋ ನನಗಂತೂ ಗೊತ್ತಿಲ್ಲ. ಹಳೆಯ ಮಕ್ಕಳನ್ನೇ ಮತ್ತೆ ಒಂದು ಕೆಲಸ ಮಾಡಿ, ನೆಕ್ಸ್ಟ್ ಸೀಸನಿಂದ ಇರೋರನ್ನೇ ಮತ್ತೆ ಕರೆಸಿ, ಹೊಸಬ್ರಿಗೆ ಚಾನ್ಸ್ ಕೊಡ್ಬೇಡಿ. ಇರೋರನ್ನೇ ಮತ್ತೆ ಕಳಿಸಿ. ಯಾರ್ಯಾರು ಗೆದ್ದಿಲ್ಲೋ ಅವರೆಲ್ಲ ಹೋಗಿ ಗೆದ್ಕೊಂಬರಲಿ, ಬೆಸ್ಟ್ ಅಲ್ವಾ? ಏನಕ್ಕೆ ಸುಮ್ಮನೆ ಬಿಗ್ ಬಾಸ್ ಸೀಸನ್ ಹೊಸಬ್ರನ್ನ ಕಳ್ಸೋದು? ಹಳೆಯವ್ರನ್ನೇ ಕಳಿಸಿ, ಮತ್ತೆ ಕಳಿಸ್ತಾ ಇರಿ. ಯಾರ್ಯಾರು ಗೆದ್ದಿಲ್ಲೋ ಒಂದೊಂದು ರೌಂಡ್ ಗೆದ್ಕೊಂಬಂದ್ಬಿಡಲಿ ಅಲ್ವಾ? ಸೊ ಲಾಸ್ಟ್ ಸೀಸನ್ ರಜತ್ ತ್ರಿವಿಕ್ರಮ್ ಗೆದ್ದಿಲ್ಲ, ಈ ಸೀಸನ್ ಕಳಿಸಿ ಗೆದ್ಕೊಂಬರಲಿ. ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?